ಮರ್ಕ್ಯುರಿ ಅವ್ರು ಹೆಂಗಿರ್ತಾರೆ ಅಂದರೆ ಮರ್ಕ್ಯುರಿ ನೀವು ಹೇಳಿ ಈಗ ಮರ್ಕ್ಯೂರಿ ಅಂದ ತಕ್ಷಣ ನೆನಪಾಗೋದು ಪಾದರಸದ ಥರ ಓಡಾಡೋದು ಅಂತ. ಕರೆಕ್ಟ್ ಆಕ್ಟಿವ್. ಕರೆಕ್ಟ್. ಇವರು ಆ್ಯಕ್ಟಿವ್ ಆಗಿರ್ತಾರೆ. ಅವರ ಕಮ್ಯುನಿಕೇಷನ್ ಸ್ಕಿಲ್ಸ್ ಏನಿರುತ್ತೆ ತುಂಬ ಚೆನ್ನಾಗಿರತ್ತೆ. ಓಕೆ. ಅವ್ರನ್ನ ಯಾರನ್ನ ಹೆಂಗೆ ಬೇಕಾದರೂ ಅವರು ಮ್ಯಾನಿಪ್ಯುಲೇಟು ಮಾಡ್ತಾರೆ, ಕನ್ವಿನ್ಸು ಮಾಡ್ತಾರೆ. ಅವ್ರ ಕೆಲಸನ ಸಾಧಿಸ್ಕೊಳ್ಳೋಕ್ಕೆ ಅವರು ಹೆಂಗೆ ಬೇಕಾದ್ರೂ ಮಾತಾಡಿ, ಅದು ಕೆಟ್ಟ ಉದ್ದೇಶದಿಂದ ಅಂತ ನಾನು ಹೇಳಲ್ಲ. ಆದರೆ ಅವ್ರ ಕೆಲಸ ಆಗಬೇಕು ಅಂದರೆ ಎಷ್ಟು ನೀಟಾಗಿ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಿ, ಮ್ಯಾನಿಪ್ಯುಲೇಟ್ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ ಅವ್ರ ಕೆಲಸನ ಅವರು ಸಾಧಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಇವರಿಗೆ ಬಿಸ್ನೆಸ್ ಸೆನ್ಸ್ ತುಂಬ ಚೆನ್ನಾಗಿರುತ್ತೆ. ನಾನು ಇವ್ರು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತಾರೆ ಅಂತ ಹೇಳ್ತಿಲ್ಲ, ಬಿಸ್ನೆಸ್ ಸೆನ್ಸ್ ಚೆನ್ನಾಗಿರುತ್ತೆ. ಮತ್ತೆ ನೀವು ಹೇಳಿರೋ ಪರ್ಸನಾಲಿಟಿಗೂ ಹೊಂದುತ್ತೆ ಅಂತ, ಬಿಸ್ನೆಸ್ ಮ್ಯಾನ್ ಆಗೋದಕ್ಕೂ ಕರೆಕ್ಟ್ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅನ್ನೋದಕ್ಕೂ ಹೊಂದುತ್ತೆ ಅಂತ. ಇದರಲ್ಲಿ ಅವ್ರು ಹೆಂಗಿರ್ತಾರೆ ಅಂದರೆ ಬೇಕಾದ್ರೆ ಕೂದಲು ಇಲ್ದಾರವ್ರ ಹತ್ರ ಹೋಗ್ಬಿಟ್ಟು ಬೇಕಾದ್ರೆ ಬಾಚಣಿಗೆ ಮಾರಿ ಬರೋರು. ಆ ಥರ. ಆ ಲೆವೆಲ್ ಅದು. ಆ ಲೆವೆಲ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಆ ಲೆವೆಲ್ ಮ್ಯಾನಿಪ್ಯುಲೇಷನ್ ಸ್ಕಿಲ್ಸ್ ಇರುತ್ತೆ. ಮಾರ್ಕೆಟಿಂಗು ಮತ್ತೆ ಈ ಥರದ್ದು ಏನು ಕರಿಯರ್ ಇರುತ್ತಲ್ಲ ಅದಕ್ಕೆ ತುಂಬ 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 ಹೊಂದುವಂಥ ನಂಬರ್ಸ್ ಇದು. ನಂಬರ್ 5, ನಂಬರ್ 14, ಕರೆಕ್ಟ್. ನಂಬರ್ 23. ಓಕೆ. 32 ಇರಲ್ಲ. ಸೊ 23. ಸೊ 23 ಯಾರು ಹುಟ್ಟಿದಿರಿ, 14 ಯಾರು ಹುಟ್ಟಿರ್ತಾರೆ, ಮತ್ತು 5ನೇ ತಾರೀಕು. ಓಕೆ. ಇದು ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹಿಂಗಿರತ್ತೆ. ಅವರು ತುಂಬಾ ಚೆನ್ನಾಗಿ, ಆಮೇಲೆ ಅಷ್ಟೇ ಆಕ್ಟಿವ್ ಆಗಿ ಕೂಡ ಇರ್ತಾರೆ ಅವರು. ಪಾದರಸ ಅಲ್ವಾ, ಇರಲೇಬೇಕು. ಪಾದರಸ ಇರಲೇಬೇಕು. ಓಕೆ. ಆದ್ರೆ ಕೆಲವೊಂದ್ಸಲ ಅವ್ರು ಮಾತಾಡೋದು ಅಂದ್ರೆ ಅವ್ರು ಕ್ರ್ಯಾಕ್ ಮಾಡೋ ಜೋಕ್ಗಳು ಎಲ್ರಿಗೂ ಅರ್ಥ ಆಗಲ್ಲ. ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಸಾಧ್ಯತೆ ಸ್ವಲ್ಪ ಇರತ್ತೆ. ಹಂಗೆ ಅವರು ಅದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿಡೋ ಅಂತ ಒಂದು ಇದರಲ್ಲಿ ಪ್ರಾಸೆಸ್ಸಲ್ಲಿ, ಅಂದರೆ ಅವ್ರದ್ದೇನಿರುತ್ತೆ ಅವ್ರ ಮಾತುಗಾರಿಕೆ, ಅದನ್ನು ಹೆಂಗೋ ತೋರಿಸ್ಬೇಕು, ಹಿಂಗಿರಬೇಕು ಅಂತ ತೋರಿಸೋ ಭರದಲ್ಲಿ ಅವರ ಕೆಲವು ಮಾತುಗಳನ್ನು ಆಡ್ತಾರೆ. ಅದನ್ನು ಜನರಿಗೆ ತೊಗೊಳಕ್ಕೆ ಕಷ್ಟ ಆಗ್ಬೋದು. ಬಟ್ ಅವಾಗ ಇವ್ರು ಏನು ಟ್ರೀಟ್ ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ, ಇಲ್ಲ ಸುಮ್ಮನೆ ಆಗ್ಬಿಡ್ತಾರ? ಇಲ್ಲ, ಇವರಿಗೆ ಸರಿ ಮಾಡ್ಕೊಳ್ಳೋಕ್ಕೂ ಗೊತ್ತಿರತ್ತೆ ಅದನ್ನ. ಓಕೆ. ಆದರೆ ಇದು ಯಾವಾಗುತ್ತೆ ಅಂದರೆ ಮಲ್ಟಿಪಲ್ ಆದಾಗ. ಓಕೆ, ಇಂಟ್ರೆಸ್ಟಿಂಗ್ ಇದೆ, ಪ್ಲೀಸ್. ಮಲ್ಟಿಪಲ್ ಆದಾಗ ಇದನ್ನು ಸರಿ ಮಾಡ್ಕೊಳಕ್ಕೆ ಹೋಗಲ್ಲ. ಅವ್ರದ್ದು ಈ ಥರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಅಂದರೆ ಅವರು ಏನೋ ಒಂದು ಮಾತಾಡ್ಬಿಡೋದು, ಅಥವಾ ಬೇರೆಯವ್ರಿಗೆ ಹರ್ಟ್ ಮಾಡಿಬಿಡೋದು, ಅಥವಾ ಬೇರೆಯವ್ರನ್ನ ಕೆಳಗೆ ತೋರಿಸ್ಬಿಡೋದು, ಈ ಥರದ್ದು ಆಗತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಮಿಸ್ ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್ ಅಂತ ಹೇಳ್ತೀವಿ. ಈಗ 5 ನಂಬರ್ ನಾನು ಹೇಳಿದೆ, ಮರ್ಕ್ಯುರಿ ನಂಬರು. ಅದ್ರ ಪ್ರಕಾರ ನಾವು ಅವ್ರಿಗೆ ದುಡ್ಡು ಕೊಟ್ಟರೆ ಅವ್ರು ಅದನ್ನು ತುಂಬ ಚೆನ್ನಾಗಿ ಹೆಂಗೆ ಯೂಸ್ ಮಾಡ್ಬೋದು ಅನ್ನೋದು ಗೊತ್ತಿರತ್ತೆ, ಪಾಸಿಟಿವ್ ಆಗಿದ್ದಾಗ. ಈಗ ಎಲ್ಲಿವರೆಗೂ ಇರುತ್ತೆ ಅಂದರೆ ಅವ್ರು ಎಷ್ಟು ಬಿಸ್ನೆಸ್ ಮೈಂಡೆಡ್ ಆಗಿರ್ತಾರೆ, ಯೋಚನೆ ಮಾಡೋದು ಹೆಂಗೆ ಮಾಡ್ತಾರೆ ಅಂತ ಅಂದರೆ, ಈಗ ಎಲ್ಲಾದರೂ ಒಂದು ಸ್ಪಿರಿಚುವಲ್ ಪ್ಲೇಸ್, ಒಂದು ಆಶ್ರಮ ಅಂತ ಇಟ್ಕೊಳ್ಳಿ. ಆಶ್ರಮಕ್ಕೆಲ್ಲರೂ ಹೋದಾಗ ನಾವು ಬೇರೆ ಬೇರೆ ಪ್ಲಾನೆಟ್ಸವರು ಬೇರೆ ಬೇರೆ ಥರ ರಿಯಾಕ್ಟ್ ಮಾಡ್ತೀವಿ ಅಲ್ಲಿಗೆ ಹೋದಾಗ. ಈ 5 ಅವ್ರು ಹೋದಾಗ ಬೇರೆ, ಈಗ ಜನರಲಿ ಹೋದಾಗ ಏನಾಗುತ್ತೆ, ಎಷ್ಟು ಶಾಂತವಾಗಿದೆ ಪರಿಸರ, ಎಷ್ಟು ಪ್ರಶಾಂತವಾಗಿದೆ, ಇದು ತುಂಬ ಚೆನ್ನಾಗಿದೆ, ಈ ಜಾಗ ತುಂಬ ಚೆನ್ನಾಗಿದೆ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ, ಅವ್ರು ಯೋಚನೆ ಮಾಡೋದು ಇದು ಎಷ್ಟು ವಿಸ್ತೀರ್ಣ ಎಷ್ಟಿರ್ಬೋದು ಇದ್ರದ್ದು, ಈ ಲ್ಯಾಂಡ್ ಇದ್ದು ಎಷ್ಟು ಇನ್ವೆಸ್ಟ್ ಮಾಡಿರ್ಬೋದು. ಕಮರ್ಷಿಯಲ್ ಲೆಕ್ಕಾಚಾರ ಅವ್ರದ್ದು ಎಲ್ಲದೂ ಕಮರ್ಷಿಯಲ್ ಲೆಕ್ಕಾಚಾರ. ಒಂದು ಕಾಲೇಜ್ಗೆ ಹೋದ್ರೂ, ಒಂದು ಸುಮ್ಮನೆ ಅಡ್ಮಿಷನ್ಗೆ ಅಂತ ನೀವು ಅವ್ರ ಜೊತೆ ಹೋದರೆ, ನೀವು ಬೇರೆ ಯೋಚನೆಯಲ್ಲಿದ್ದರೆ ಅವ್ರದ್ದೇನು ಯೋಚನೆ ಇರುತ್ತೆ ಅಂದರೆ ಇಲ್ಲಿ ಎಷ್ಟು ಜನ ಇರ್ಬೋದು. ಈಗ ಫ್ರೆಂಡ್ಸ್ ಅಲ್ಲಿ ಯಾರು ಡ್ರೆಸ್ ತಗೊಂಡ್ರೆ ಅವ್ರ ಲೆಕ್ಕಾಚಾರ ಎಷ್ಟು ಕಾಸ್ಟ್ ಇರ್ಬೋದು, ಏನು ಕ್ಲಾತ್ ಇರ್ಬೋದು. ಹೌದು. ಸೊ ಬಿಸ್ನೆಸ್ ಮೈಂಡ್ ಅಲ್ಲಿ ಇರ್ತಾರೆ. ಹೌದು. ಅಂದರೆ ಇದು ಮಾಡಕ್ಕೆ ಎಷ್ಟು ತೊಗೊಂಡಿರ್ಬೋದು ಅವರು, ಇದರಿಂದ ಅವ್ರು ಎಷ್ಟು ಪ್ರಾಫಿಟ್ ಮಾಡ್ಕೊಂಡಿರ್ಬೋದು, ಈ ಲೆಕ್ಕಾಚಾರದಲ್ಲಿ ಅವ್ರು ಇರ್ತಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಈ ಥರ ಆಸ್ಪೆಕ್ಟ್ಸ್ ಎಲ್ಲ, ಎಲ್ಲರಿಗೂ ಎಲ್ಲ ಆಸ್ಪೆಕ್ಟು ಬರಲ್ಲ. ಆದರೆ 5 ಇರೋರಿಗೆ ಈ ಥರ ಆಸ್ಪೆಕ್ಟ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲಿ ದುಡ್ಡು ಉಳಿಸ್ಬೋದು, ಹೇಗೆ ಉಳಿಸ್ಬೋದು, ಹೇಗೆ ಮಲ್ಟಿಪಲ್ ಮಾಡ್ಬೋದು, ಹೇಗೆ ಮಲ್ಟಿಪ್ಲೈ ಮಾಡ್ಬೋದು ದುಡ್ಡನ್ನ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಅದು ಜಾಸ್ತಿ ಆಗ್ತಾ ಹೋದಂಗೆ, ನಾನು ಮಲ್ಟಿಪ್ಲೈ ಅಂದಾಗ 2ವರೆಗೂ ಓಕೆ ಇರುತ್ತೆ. ಯಾವುದೇ ನಂಬರ್ 2 2 ಸಲ ಮಲ್ಟಿಪ್ಲೈ ಆದರೆ ಅಲ್ಲಿವರೆಗೂ ಸ್ವಲ್ಪ ಓಕೆ, ಮ್ಯಾನೇಜಬಲ್. 3 ಸಲ 4 ಸಲ 5 ಸಲ ಎಲ್ಲ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ನೀವು ದಶ, ಅಂತರ್ದಶ, ಪ್ರತ್ಯಂತರ್ದಶ, ನಿಮ್ಮದು ಬರ್ತ್ ನಂಬರು, ಡೆಸ್ಟಿನಿ ನಂಬರು, ಕೆಲವ್ರದ್ದು ಎಲ್ಲದು ಒಂದೇ ಇರುತ್ತೆ. ಸೊ ಆ ಥರ ಹೋದಾಗ ನಿಮಗೆ ಅದು ಮೋರ್ ದೆನ್ 3 ಟೈಮ್ಸ್ ಕೂಡ ಮಲ್ಟಿಪ್ಲೈ ಆಗುತ್ತೆ. ಆ ಥರ ಆದಾಗ ಇದ್ರದ್ದು ಕ್ವಾಲಿಟೀಸ್ ತುಂಬ ಎದ್ದು ಕಾಣುತ್ತೆ. ಈ ಥರ ಇದು 5ದು ಕ್ಯಾರೆಕ್ಟರಿಸ್ಟಿಕ್ಸ್. ಲೆಟ್ಸ್ ಗೋ 6. 6
ಸಿಕ್ಸ್ ಅವ್ರ ಒಂಥರ ಅವ್ರು ಹುಟ್ಟಿರೋದೇ ಲಕ್ಸುರಿ, ಯಾಕೆಂದ್ರೆ ಅದು ಶುಕ್ರ ದಶೆ. ಶುಕ್ರ ದಶೆ ಅದಕ್ಕೆ ಅಂತಾನೆ ಕರಿಬೋದು ಅಂತ ಅನ್ಸುತ್ತೆ ನನ್ಗೆ, ಶುಕ್ರ ದಶೆ ಅಂತ. ಪ್ರತಿಯೊಬ್ಬರು ಕೂಡ ನನ್ನನ್ನು ಒಳಗೊಂಡು ನಮ್ಮ ಜಾತಕದಲ್ಲಿ ಶುಕ್ರ ದಶೆ ಯಾವಾಗ ಬರುತ್ತೆ ಅಂತಾನೆ ಕಾಯ್ತಿರ್ತೀವಲ್ಲ, ಹಂಗದು. ಅಂದ್ರೆ ಏನೋ ಆಗುತ್ತೇನೋ, ಪ್ರಾಸ್ಪೆರಿಟಿ ನಮ್ಮ ಹತ್ರ ಬರುತ್ತೆ ಅಂತ ಖುಷಿ ಯಾರಿಗೆ ಆದ್ರೂ ಅಷ್ಟೇ. ಅಂದ್ರೆ ಇದು ದೈತ್ಯಗುರು ಶುಕ್ರಾಚಾರ್ಯರ ನಂಬರು. ಓಕೆ. ಸೊ ದೇವಗುರು ಶುಕ್ರಾಚಾರ್ಯರು, ದೈತ್ಯಗುರು ಶುಕ್ರಾಚಾರ್ಯರು ನಾಲೆಡ್ಜ್ ಅಲ್ಲಿ ಒಂದೇ ಇರ್ಬೋದು, ಆದ್ರೆ ಅವ್ರು ಉಪಯೋಗಿಸೋ ರೀತಿ ಬೇರೆ ಇರುತ್ತೆ. ಅದು ಒಂದು ನಂಬರ್ ಸ್ಪಿರಿಚುವಲ್ ಕಡೆ ವಾಲಿದ್ರೆ, ಅಂದ್ರೆ 3 ನಾ ಏನ್ ಹೇಳಿದೆ ಬೃಹಸ್ಪತಿ ನಂಬರು, ದೇವಗುರು ಬೃಹಸ್ಪತಿ ನಂಬರ್, ಅದು ಸ್ಪಿರಿಚುಯಾಲಿಟಿ ಕಡೆ ವಾಲಿದ್ರೆ, ನಾಲೆಡ್ಜ್ ಕಡೆ ವಾಲಿದ್ರೆ, ಇದೇನಿದೆ 6 ಇದು ಮಟೀರಿಯಲಿಸ್ಟಿಕ್ ಇದ್ರ ಕಡೆ ಬರುತ್ತೆ.